ಹಾಯ್ ಗೆಳೆಯರಿ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು SSC GD ಇಂಗ್ಲೀಷ್ ಕ್ವೆಶ್ಚನ್ ಪೇಪರನ್ನು ಬಿಡಿಸೋಣ. ಭಾಳ ದಿನ ಆಗಿದೆ, ಅದರ ಸಲುವಾಗಿ ಒಂದು 10 ಕ್ವೆಶ್ಚನ್ ಪೇಪರ್ ನಾನು ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ ಬರೀ 6 ಕ್ವೆಶ್ಚನ್ ಪೇಪರ್ ಆಗಿದೆ. ಇನ್ನೊಂದು 4 ಕ್ವೆಶ್ಚನ್ ಪೇಪರ್ ಬಿಡಿಸಿ ನಾನು ಈ 4 ಕ್ವೆಶ್ಚನ್ ಪೇಪರ್ ಬಿಡಿಸ್ತೀನಿ. ಅಷ್ಟರೊಳಗೆ ನೀವು ಕವರ್ ಮಾಡ್ಕೋಬೋದು. ಇನ್ನು ಕ್ವೆಶ್ಚನ್ ಪೇಪರ್ ಮಾಡೋಕ್ಕಿಂತ ಹೆಚ್ಚು ನೀವು ಎಷ್ಟು ಓದ್ತಿರಲ್ಲ ಅಷ್ಟು ನಿಮ್ಗೆ ಇಂಪ್ರೂವ್ ಆಗುತ್ತೆ. ರೀಡ್ ಮಾಡಬೇಕು, ಇಂಗ್ಲೀಷ್ ಅಷ್ಟು ರೀಡ್ ಮಾಡ್ತಿರಲ್ಲ ಆಟೋಮೆಟಿಕ್ ತಾನ ಇಂಗ್ಲೀಷ್ ನಿಮ್ಗೆ ಈಸಿ ಆಗುತ್ತಾ ಹೋಗ್ತದೆ. ಅದಕ್ಕೋಸ್ಕರ ದಿನ ಒಂದು ಆರ್ಟಿಕಲನ್ನು ಓದ್ರಿ ಅಥವಾ ಬುಕ್ಕನ್ನು ಓದ್ರಿ. ಇಂಗ್ಲೀಷ್ ಒಂದು ಅರ್ಧ ತಾಸರಿಂದ 1 ತಾಸು ಓದೋಕ್ಕೆ ಟ್ರೈ ಮಾಡಿರಿ. ಬರೀ ಬುಕ್ ಓದೋದು, ಯಾವುದು ವರ್ಡ್ ತಿಳಿಯಲ್ಲ ಅದನ್ನು ಬರ್ಕೊಳ್ಳೋದು, ಅದರದ್ದು ಕನ್ನಡ ಮೀನಿಂಗ್ ನೋಡ್ಕೊಳ್ಳೋದು, ಇಂಗ್ಲೀಷ್ ಟು ಇಂಗ್ಲೀಷ್ ಮೀನಿಂಗ್ ನೋಡ್ಕೊಳ್ಳೋದು. ಇಂಗ್ಲೀಷ್ ಟು ಇಂಗ್ಲೀಷ್ ಮೀನಿಂಗ್ ನೋಡ್ಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂತಂದ್ರೆ ಅದರಿಂದ ನಿಮ್ಗೆ ವೊಕ್ಯಾಬ್ಲರಿ ಬಿಲ್ಡ್ ಆಕೋತ ಹೋಗ್ತೈತಿ. ಹಾಗಾಗಿ ಮತ್ತು ನಿಮ್ಗೆ ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗ್ತೈತಿ. ಅದರ ಸಲುವಾಗಿ ಇಂಗ್ಲೀಷನ್ನು ಹೆಚ್ಚಾಗಿ ರೀಡ್ ಮಾಡಿರಿ, ಆಟೋಮೆಟಿಕ್ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ವಿಷಯ ಹೇಳಬೇಕು ನಾನು ಮ್ಯಾಥ್ಸ್ ಕ್ಲಾಸನ್ನು 2 ದಿನದಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಅಷ್ಟೊಂದು ಎಫೆಕ್ಟಿವ್ ಅನ್ನಿಸ್ತಾ ಇಲ್ಲ ನನಗೆ. ಯಾಕಂತಂದ್ರೆ ಅದು ಒಂಥರ ಏನಾಗುತ್ತೆ, ನಿಮ್ಗೆ ಚಾಪ್ಟರ್ ವೈಸ್ ಹೇಳಿದರೆ ಭಾಳ ಬೆಸ್ಟು. ಪೂರ್ತಿ ಕ್ವೆಶ್ಚನ್ ಪೇಪರ್ ಹೇಳಕತ್ರ ಒಂಥರ ಯಾರಿಗೂ ಒಬ್ಬೊಬ್ರಿಗೆ ಒಂದೊಂದು ಚಾಪ್ಟರ್ ಗೊತ್ತಿರಂಗಿಲ್ಲ, ಒಂದೊಂದು ಚಾಪ್ಟರ್ ಓದಿರ್ತೀರಿ. ಅದ್ರ ಸಂಬಂಧ ಒಂದೊಂದು ಹತ್ತಂಗಿಲ್ಲ. ಬಟ್ ಕ್ವಶನ್ಸ್ ಪ್ಯಾಟರ್ನು ಬೇರೆ ಬರ್ತಿರ್ತಾವೆ, ಟೈಪ್ಸ್ ಆಫ್ ಕ್ವಶನ್ಸು ಬೇರೆ ಇರ್ತಾವೆ. ಅದ್ರ ಸಲುವಾಗಿ ನಾನೇನು ಮಾಡ್ತೀನಿ, ಇನ್ನೊಂದು 2 ದಿವಸ ಟೈಮ್ ತೊಗೋತೀನಿ. ಬಟ್ ಒಂದೊಂದು ಚಾಪ್ಟರ್ದು ಯಾವ್ಯಾವ GD ಒಳಗೆ ಎಷ್ಟು ಕ್ವಶನ್ ಪೇಪರ್ ಕೇಳಿದಾರಲ್ಲ, ಕ್ವಶನ್ನ ಕೇಳ್ಯಾನಲ್ಲ, ಈಗ ಒಂದು ಚಾಪ್ಟರ್ ತೊಗೊಂಡು ಅಂದ್ರೆ ಒಂದು ಪರ್ಸೆಂಟೇಜ್ ತೊಗೊಂಡು ಅಂದ್ರೆ ಆ ಪರ್ಸೆಂಟೇಜಿನ ಮೇಲೇನೂ ಕ್ವಶನ್ಸ್ಗಳನ್ನು ಹೇಳ್ತೀನಿ. ಹಂಗೆ HCF, SCM, ಇವ ನಂತರ ಪ್ರಾಫಿಟ್ ಲಾಸ, ಇವು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ಗಳು. ಒಂದು 10 ಚಾಪ್ಟರ್ ನಿಮ್ಗೆ ನಾನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ನಿಮ್ಗೆ ಭಾಳಷ್ಟು ಇಂಪ್ರೂವ್ ಆಗೇ ಆಗುತ್ತೆ. ಮ್ಯಾಥ್ಸ ನಿಮ್ಗೆ ಭಾಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮತ್ತು ಎಕ್ಸಾಮಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆದ ನಂತರ ನೀವು ಹೇಳುವಂತ್ರಿ ಪಕ್ಕ ಇದರಿಂದ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಬಟ್ ಈ ಕ್ವಶನ್ ಪೇಪರ್ ಮಾಡೋದ್ರಿಂದ ನಂಗೆ ಡೌಟ್ ಇಂಪ್ರೂವ್ಮೆಂಟು. ಬಟ್ ರೀಸನಿಂಗ್ ಮಾತ್ರ ಕ್ವಶನ್ ಪೇಪರ್ಲೇನೇ ಮಾಡಬೇಕು. ನೀವು ಚಾಪ್ಟರ್ ವೈಸ್ ಮಾಡೋಕ್ಕೆ ಹತ್ತಂಗಿಲ್ಲ. ರೀಸನಿಂಗ್ ನೀವು ಕ್ವಶನ್ ಪೇಪರ್ಲೇ ಮಾಡ್ರೆ ಭಾಳ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಅಷ್ಟು ಸಿಲೆಬಸ್ ಕಂಪ್ಲೀಟ್ ಆಗಂಗಿಲ್ಲ. ಕಂಪ್ಲೀಟ್ ಮಾಡೋಕ್ಕೆ ಭಾಳ ಈಸಿ ಇರುತ್ತೆ, ಅದೇನಿಲ್ಲ. ಬಟ್ ಮ್ಯಾಥ್ಸಿಗೆ ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ನಮ್ಗೆ ಆರಿಸ್ಕೊಂಡು ಬೇಕಾದಂಥ ಕ್ವಶನ್ಸ್ಗಳನ್ನು ನಾವು ಮಾಡಬೇಕಾಗತ್ತೆ. ಅದ್ರ ಬೇಕಾದಂಥ ಚಾಪ್ಟರ್ಗಳನ್ನ ಅಷ್ಟೇ ಮಾಡೋಣ. ಭಾಳ ಟಫ್ ಇದ್ದು ಚಾಪ್ಟರ್ನ ಬಿಟ್ಬಿಡೋಣ. ಈಜಿ ಇದ್ದದ್ದು ಮೊದಲು ಮಾಡ್ಕೋಬೇಕು. ಯಾಕಂದ್ರೆ ನೀವು ಈಜಿ ಇದ್ದದ್ದು ಮೊದಲು ಮಾಡಿರಿ ಅಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಮತ್ತು ನೀವು ಟಫ್ ಅದರಿಂದ ಬೆನ್ನು ಹತ್ತಿದ್ರೆ ಅಂದ್ರೆ ಟಫ್ ಅದರಿಂದ ಏನೂ ಯೂಸ್ ಇಲ್ಲ. ನಮ್ಗೆ ಈಜಿ ಇದ್ದದ್ದು ಕ್ವಶನ್ ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಈಜಿ ಇದ್ದು ಮೊದಲು ಮಾಡ್ತಿರ್ತಾರೆ. ಅದ್ರೊಳಗೆ ಟಫ್ ಇದ್ದದ್ದು ಒಂದಿಟ್ಟು ಮುಂದೆ ಹೋಗಿ ಲಾಸ್ಟಕ್ಕೆ ನೋಡೋಕೆ ಬರ್ತದೆ. ಅದರ ಸಂಬಂಧ ನಾನು ಮ್ಯಾಥ್ಸನ್ನ ಇನ್ನೊಂದು 2 ದಿವಸ ಲೇಟಾಗಿ ಬಿಡ್ಬೋದು. ಬಟ್ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಇಂಗ್ಲೀಷನ್ನು ಕಂಟಿನ್ಯೂ ಮಾಡೋಣ. ನಾಳೆ ಒಂದು ರೀಸನಿಂಗ್ ಕ್ವಶನ್ ಪೇಪರ್ ಬಿಡ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, 1ನೇ ಕ್ವಶನ್ನ ಇಲ್ಲಿ ಏನಿದೆ. 1ನೇ ಕ್ವಶನ್ದಾಗ ಏನು ಹೇಳೋಣ, ಇದ್ರದ್ದು ಅಂಡರ್ಲೈನ್ ಸೆಗ್ಮೆಂಟದ ಬದಲಿ ಆನ್ಸರ್ ಮಾಡಬೇಕು ನಾವು. ಆ್ಯಸ್ ಆಫ್ ನಾವು ದೇ ಹ್ಯಾವ್ ಫಿನಿಶ್ಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೋರ್ ಅಂತ. ಆ್ಯಸ್ ಆಫ್ ನಾವು ಈಗಿನ ಟೈಮ್ನಾಗ ಏನು ಮಾಡ್ಯಾರೋ ಕನ್ಸ್ಟ್ರಕ್ಷನ್ ಅಂತ ಒಂದು ಕನ್ಸ್ಟ್ರಕ್ಷನ್ ನಡೆಯೈತಿ. ಆ ಕನ್ಸ್ಟ್ರಕ್ಷನ್ ಗ್ರೌಂಡ್ ಫ್ಲೋರ್ ಕೆಲಸ ಮುಗಿಸ್ಯಾರ ಅಂತ ಹೇಳ. ಇಲ್ಲಿ ಫ್ಲೋರ್ ನೋಡ್ರಿ, ಏನು ಅನ್ಸಾಯ್ತು ನಿಮ್ಗೆ? ಈ ಫ್ಲೋರ್ದು ಸ್ಪೆಲ್ಲಿಂಗ್ ತಪ್ಪೈತೆ ಅನ್ಸಾಯ್ತು ನಂಗೆ. ಅಲ್ಲಿ ನೋಡಿಬಿಟ್ಟಿಗೆ ಗೊತ್ತಾಗುತ್ತೆ. ಅದರ ಸಂಬಂಧ ಇಲ್ಲಿ ನೋಡ್ರಿ, ಆಪ್ಷನ್ದಾಗ ಏನು ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೇವರ್ ಅಂತ ಕೊಟ್ಟಾನೆ. ಇಲ್ಲಿ ಇದು ಫ್ಲೇವರ್ ಅಂದರೆ ಪರಿಮಳ ಅಂತ ಆಗುತ್ತೆ. ಅಂದರೆ ಇದಕ್ಕೆ ಸಂಬಂಧ ಬರೋಂಗಿಲ್ಲ, ಇದಕ್ಕೆ ಕ್ಯಾನ್ಸಲ್ ಆಗುತ್ತೆ ಕ್ವಶನ್ನ. ಆನ್ಸರ್ ಕನ್ಸ್ಟ್ರಕ್ಷನ್ ಆಫ್ ದ ಗ್ರೌಂಡ್ ಫ್ಲೋರ್ ಅಂತೈತಿ. ಫ್ಲೋರ್ ಅಂತಂದ್ರೆ ಮಹಡಿ ಅಂತಾಗತ್ತೆ. ಅದ ಆನ್ಸರ್ ಫ್ಲೋರನ್ನು ಬರ್ಬೇಕು. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಬದಲಿ ಬರೋದೈತಂದ್ರೆ ಮಹಡಿನ ಬರ್ಬೇಕಲ್ಲ. ಅದರ ಸಂಬಂಧ ಫ್ಲವರ್ ಅಂತ ಕೊಟ್ಟಾನಿಲ್ಲ ಅಷ್ಟಕ್ಕೆ. ಫ್ಲವರ್ ಅಂತೂ ಬರೋಂಗಿಲ್ಲ. ಪ್ಲಂಡರ್ ಅಂದ್ರೆ ಏನು? ಪ್ಲಂಡರ್ ಅಂತಂದ್ರೆ ಒಂಥರ ಕೆಟ್ಟ, ಇದು ದುರ್ಬಲಗೊಳಿಸು ಅಂದ್ರೆ ಒಡೆದ ಹಾಳು ಮಾಡೋದು ಅನ್ನಂಗೆ ಅರ್ಥ. ಆ ರೀತಿ ಒಳಗೆ ಆಗ್ತೈತಿ. ಅದಕ್ಕಾಗಿ ಆನ್ಸರ್ 2ನೇದಾಗತ್ತೆ. 2ನೇ ಕ್ವಶನ್ ನೋಡೋಣ. ಇಲ್ಲಿ ನೋಡಿ 2ನೇ ಕ್ವಶನ್. ಐ ವಾಸ್ ಅ ಡಿಲೈಟ್ ಇನ್ ದ ಮೊಮೆಂಟ್ ಐ ಸಾ ಹರ್ ಅಂತಂದ್ರೆ ಇಲ್ಲಿ ನೋಡಿದಾನು. ಯಾವಾಗ ಆಕೆ ನೋಡಿದ ತಕ್ಷಣ ಅವಂಗ ಒಂಥರ ಖುಷಿ ಆಗತ್ತಂತ ಹೇಳತ್ತಾನ. ಐ ವಾಸ್ ಅ ಡಿಲೈಟ್ ಅಂತ ಹೇಳತ್ತಾನ. ಐ ವಾಸ್ ಅ ಡಿಲೈಟ್ ಅಂತ ಬರೋಂಗಿಲ್ಲ. ವಾಸ್ ನಂತರ ಏನು ಬರ್ಬೇಕು ನಮಗೆ? ಯಾವಾಗಲೂ ಫಸ್ಟ್ ಫಾರ್ಮ್ ಆಫ್ ವರ್ ಬರೋಂಗಿಲ್ಲ. ಯಾವ್ದು ಬರ್ತೈತಿ? V3 ಬರ್ತೈತಿ ಒಂದು.
ING ಬರ್ತೈತಿ. V3 ಬರಬೇಕು ಒಂದು ಇಲ್ಲ ING ಬರಬೇಕು. ಮತ್ತು ING ಇಲ್ಲಿ ಯೂಸ್ ಆಗಂಗಿಲ್ಲ. ING ಯಾಕೆ ಯೂಸ್ ಆಗಂಗಿಲ್ಲ? ಆನ್ಗೋಯಿಂಗ್ ವರ್ಕ್ ಅಂತಂದ್ರೆ, ಆನ್ಗೋಯಿಂಗ್ ಅಂದ್ರೆ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಅದು ಒಂದು ಪ್ರೊಸೆಸ್ದಾಗಿತ್ತಂದ್ರೆ ಅವಾಗ ಅಷ್ಟೇ. ಇಲ್ಲಿ ನೋಡಿದಾನಂತಂದ್ರೆ ಸಾ ಐತಿ. ಇದು V2ದಾಗ ಐತಿ, ವರ್ಬ್ 2ದಾಗ ಐತಿ. ಪ್ರೆಸೆಂಟ ಪಾಸ್ಟ ಪಾರ್ಟಿಸಿಪಲ್ ಅಂತ ಬರ್ತಾವಲ್ಲ, ಇದು ಪಾಸ್ಟ್ದಾಗ ಐತಿ. ಇದು ಪಾಸ್ಟ್ದಾಗಿತ್ತಂದ್ರೆ ನೋಡಿದ ತಕ್ಷಣ ಅವ್ನಿಗೆ ಏನಾಗ್ತೈತಿ? ಡಿಲೈಟೆಡ್ ಅಂದ್ರೆ ಮನಸ್ಸಿಗೆ ಖುಷಿ ಆಗೋದು. ಅದು ವಾಸ್ ಡಿಲೈಟೆಡ್ ಅಂತ ಆಗುತ್ತೆ. ಡಿಲೈಟೆಡ್ ಯಾಟನೂ ಬರುತ್ತೆ, ಬಟ್ ಇದನ್ನು ಭಾಳಷ್ಟು ಯೂಸ್ ಮಾಡೋಂಗಿಲ್ಲ ಎಲ್ಲ ಕಡೆ. ಬಟ್ ಇದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡುತ್ತಾ. ಹ್ಯಾಡ್ ಡಿಲೈಟ್ಫುಲ್, ವಾಸ್ ಡಿಲೈಟಿಂಗ್ ಅಂತೂ ಇದಕ್ಕೆ ಯೂಸ್ ಆಗಂಗಿಲ್ಲ. ಯಾಕೆ ನಿಮ್ಗೆ ವಾಸ್ ಡಿಲೈಟಿಂಗ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ನ, ವಾಸ್ ಡಿಲೈಟಿಂಗ್ ಆನ್ಗೋಯಿಂಗ್ ಪ್ರೊಸೆಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂಥ ಪ್ರೊಸೆಸ್ನಾಗ ಅವಾಗ ವಾಸ್ ಡಿಲೈಟಿಂಗ್ ಅಂತಂದು ಬರುತ್ತೆ. ಬಟ್ ವಾಸ್ ಡಿಲೈಟೆಡ್ ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಮೂರನೇದೇನೈತಿ, ಇದ್ರದ್ದು ಸಿನೋನಮ್ ಕೇಳೋಣ. ಇದರದ ಬ್ರಾಕೆಟ್ನಾಗಿದ್ದು ಡೆಡ್ಲಿ ಸಿನೋನಮ್. ಜಾಕ್ ಮೆಟ್ ವಿತ್ ಡ್ಯಾಶ್ ಆಕ್ಸಿಡೆಂಟ್. ವಿತ್ ಈ ಡ್ಯಾಶ್ ಅಂದ್ರೆ ಎಂಥ ಆಕ್ಸಿಡೆಂಟ್, ವಿತ್ ಎ ಆಕ್ಸಿಡೆಂಟ್. ಎಂಥ ಆಕ್ಸಿಡೆಂಟ್? ಡೆಡ್ಲಿ ಆಕ್ಸಿಡೆಂಟ್ ಅಂದ್ರೆ ಪೇಟಲ್ ಅಂತ ಅರ್ಥ. ಪೇಟಲ್ ಅಂದರೆ ಡೆಡ್ಲಿ ಅಂತ ಅರ್ಥ. ನನಗಿದು ವರ್ಡ್ ಓದಿದ್ದೀನಿ, ಭಾಳ ಸಲ ಓದಿದ್ದೀನಿ. ಅದ್ರ ಸಂಬಂಧ ಇದನ್ನ ನಂಗೆ ಓದಿದ್ಬಿಟ್ಟಿಗೆ ಗೊತ್ತಾಗ್ತ. ಯಾಕಂದ್ರೆ ವೈಟಲ್ ಅಂದ್ರೆ ಏನು? ವೈಟಲ್ ಅಂದರೆ ಇಂಪಾರ್ಟೆಂಟ್ ಅಂತ ಅರ್ಥ. ಆನಂತರ ಡೀಡನ್ ಅಂದ್ರೆ ಏನು? ನಮಗೆ ಡೀಡನ್ ಅಂತ ಗೊತ್ತಾಗಬೇಕಲ್ಲ. ಡೀಡನ್ ಅಂತಂದ್ರೆ ಒಂಥರ ವೀಕ್ ಅಂತಂದಂಗೆ ಅರ್ಥ. ಕಡಿಮೆ ಮಾಡು ಅಥವಾ ತಗ್ಗಿಸು ಅಂದಂಗೆ ಅರ್ಥ. ಕುಂದಿಸು ಅಂತ ಆಗುತ್ತೆ. ಪೇಟಲ್ ಅಂದ್ರೆ ಡೆಡ್ಲಿ. ಡೆಡ್ಲಿ ಅಂದ್ರೆ ಸಾಯಿಸುವ, ಕೊನೆಗೊಳ್ಳುವ. ಓಕೆ. ಇನ್ನು ಎಕ್ಸ್ಪ್ಲಿಸಿಟ್ ಅಂದರೆ ಸ್ಪಷ್ಟ ಅಂತ ಆಗುತ್ತೆ. ಸ್ಪಷ್ಟ. ಅದರ ಸಂಬಂಧ ಆನ್ಸರ್ ಪೇಟಲ್ ಅಂತ ಆಗುತ್ತೆ. ಡೆಡ್ಲಿ ಅಂದರೆ ಪೇಟಲ್ ಆನ್ಸರ್. ಸಿನೋನಮ್ ಕೇಳೋಣ, ಡೆಡ್ಲಿದ ಅದು ಪೇಟಲ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡ್ರಿ, ಇದರದ್ದು ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ, ನೋಡೋಣ. ಇಲ್ಲಿ ನೋಡ್ರಿ, ಸಾಲಿಟರಿ ಅಂತ ಐತಿ. ಇದನ್ನ ಏನು ಕೇಳೋಣ? ಎಂಟೋನಿಮ್ ಕೇಳೋಣ. ಎಂಟೋನಿಮ್ ಅಂದರೆ ಇದರ ವಿರುದ್ಧ ಆಗುತ್ತೆ. ಸಾಲಿಟರಿ ಅಂದರೆ ಒಂಥರ ಏಕಾಂಗಿ ಅಂದಂಗೆ ಅರ್ಥ. ಏಕಾಂಗಿ ಅರ್ಥ. ಆನಂತರ ಇಂಡಿಫರೆಂಟ್ ಅಂದ್ರೆ ಏನು? ಗ್ರಿಗೇರಿಸಿ ಅಂತಂದ್ರೆ ಏನು? ಲೋನ್ ಅಂತಂದ್ರೆ ಈ LOAN ಬಂತಂದ್ರೆ ಸಾಲ ಅಂತ ಆಗುತ್ತೆ. ಸಾಲ ಅನ್ನೋದು ಇದಕ್ಕೇನು ಸಂಬಂಧ ಬರೋಂಗಿಲ್ಲ, ಅದಕ್ಕಾಗಿ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೇನೆ. ಲೋನ್ ಅಂದ್ರೆ ಇದೇನು? ಇದು ಲೋನ್ ಅಂತಂದರೆ ಏಕಾಂಗಿ ಅಂತ ಅರ್ಥ. ಅಂದ್ರೆ ಇದು ಸಿನೋನಿಮ್ ಆಯ್ತು. ಗ್ರಿಗೇರಿಯಸ್ ಅಂತಂದ್ರೆ ಏನು? ಇಂಡಿಫರೆಂಟ್ ಅಂತಂದ್ರೆ ಇದೇನಾಗ್ತೈತಿ? ಇಂಡಿಫರೆಂಟ್ ಅಂತಂದ್ರೆ ಇದು ಬೇಜಾರಾಗೋದು ಅಥವಾ ಅಸಡ್ಡೆ ತೋರಿಸೋದು ಅಥವಾ ಏನಂತಾರೆ ಕರೀತಾರೆ ಅದಕ್ಕೆ? ಅನ್ಕನ್ಸರ್ನ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಅದಕ್ಕೆ ಇಂಡಿಫರೆಂಟ್ ಅಂತ ಕರೀತಾರೆ. ಗ್ರಿಗೇರಿಯಸ್ ಅಂತಂದ್ರೆ ಇದು ಆನ್ಸರ್ ಆಗುತ್ತೆ. ಗ್ರಿಗೇರಿಯಸ್ ಅಂತಂದ್ರೆ ಗುಂಪಾಗಿರೋದು ಅಂದರೆ ಒಬ್ಬರನ್ನೊಬ್ಬರನ್ನ ಪ್ರೀತಿಸೋದು, ಗುಂಪಾಗಿರೋದು. ಓಕೆ. ಸಾಲಿಟರಿದಾರ ಎಂಟೋನಿಮ್ ಗ್ರಿಗೇರಿಯಸ್ ಅಂತ ಆಗುತ್ತೆ. ಈಗ 5ನೇ ಕ್ವೆಶ್ಚನ್ ನೋಡೋಣ. ಈಗ ಇಲ್ಲಿ ನೋಡ್ರಿ, ದ ಪೀಲ್ಸ್ ಪ್ರೊಡ್ಯೂಸ್ಡ್ ಇನ್ ದ್ಯಾಟ್ ಒಯಿಸ್ಟರ್ ಪಾಮ್ ಹ್ಯಾವ್ ಲಾಸ್ಟ್ ಆಲ್ ದೇರ್ ಲಸ್ಟರ್ ಅಂತ. ಅಂದ್ರೆ ಲಸ್ಟರ್ ಅಂತ ಇಲ್ಲಿ ನೋಡ್ರಿ, ಪೀಲ್ಸ್ ಅಂದ್ರೆ ಏನು? ಮುತ್ತು ಅಥವಾ ಹವಳಗಳು ಅಂತ ಕರೀತಾರೆ. ಮುತ್ತು ಅಥವಾ ಹವಳ ಅಂತ ಕರೀತಾರಲ್ಲ. ನೀವು ನೋಡಿರಿ ಹವಳಗಳು ಎದ್ರೊಳಗಿರ್ತಾವೆ. ಹವಳಗಳು ಅವು ಸಿಂಪಿ ಒಳಗಿರ್ತಾವೆ. ಸಿಂಪಿ ಅಂತ ಕೇಳಿರಲ್ಲ, ಸಿಂಪಿ ಅದ್ರೊಳಗಿರ್ತಾವೆ. ಇವು ಸಿಂಪಿಗೆ ಒಯಿಸ್ಟರ್ ಅಂತ ಕರೀತಾರೆ. ಒಯಿಸ್ಟರ್ ಅಂದ್ರೆ ಸಿಂಪಿ. ಆನಂತರ ಅವನ್ನ ಎದ್ರ ಬೆಳಿತಾರೆ. ಅದೊಂಥರ ಅವತ್ತೂ ಒಂದು ಪ್ರೊಡ್ಯೂಸ್ ಮಾಡೋಂಥದ್ದು. ಅಂದರೂ ಅವನ್ನೂ ಬೆಳಿತಾರೆ, ಅಂದ್ರೆ ಅವತ್ತೂ ಸಾಕಣೆ ಮಾಡ್ತಾರೆ. ಅದು ಒಂಥರ ಸಿಂಪಿ ಒಳಗೆ ಒಂದು ಹುಳ ಇರ್ತೈತಿ, ಅದ್ರೊಳಗೆ ಅದು ಬೆಳಿತಿರ್ತೈತಿ. ಒಂದೊಂದು ಗಂಟಾಗಿ ಬೆಳಿತಿರ್ತೈತಿ. ಅದ ಗಂಟಾಗಿ ಒಂಥರ ಹೊಳಪು ಕೊಡುವಂಥದ್ದು ಬೆಳ್ಳಗೆ ಚಂದ ಹವಳಗಳು ತಯಾರಾಗ್ತಾವೆ. ಅವು ಏನು ಮಾಡ್ಕೊಂಡವು? ಲಾಸ್ಟ್ ಅಂದ್ರೆ ಕಳ್ಕೊಂಡವು. ಏನು ಕಳ್ಕೊಂಡವು? ಹೊಳಪನ್ನು ಕಳ್ಕೊಂಡವು. ಹೊಳಪು ಅಂತ ಅರ್ಥ. ಲಸ್ಟರ್ ಅಂದ್ರೆ ಹೊಳಪು. ಇಲ್ಲಿ ಏನು ಕೇಳೋಣ? ಸಿನೋನಿಮ್ ಕೇಳೋಣ. ಎದ್ರದ್ದು? ಲಸ್ಟರ್ದು ಸಿನೋನಿಮ್ ಕೇಳೋಣ. ಇಲ್ಲಿ ಫ್ರಂಟ್ ಅಂದ್ರೆ ಏನು? ಮುಂದೆ ಅಂತ ಅರ್ಥ ಆಗತ್ತೆ. ಫ್ರಂಟ್ ಅಂದ್ರೆ ಮುಂದೆ. ಅನಂತರ ಲಸ್ಟ್ಫುಲ್ ಅಂದ್ರೆ ಕಾಮುಕ ಅಂತ ಕರೀತಾರೆ. ಕಾಮುಕ.
ಅನಂತರ ಗ್ಲೂಮ್ ಅಂದರೆ ಕತ್ತಲೆ. ಇದು ಹೊಳಪದ ಅಪೋಸಿಟ್ ಕತ್ತಲೆ ಆಗುತ್ತೆ, ಅದಕ್ಕಾಗಿ ಇದು ಅಪೋಸಿಟ್ ಆಗುತ್ತೆ. ಇದು ಆಗಂಗಿಲ್ಲ ಆನ್ಸರ್. ಲಸ್ಟ್ಫುಲ್ ಅದಕ್ಕೆ ಸಂಬಂಧನ ಬರೋಂಗಿಲ್ಲ. ಅದು ಶೈನ್ ಅಂದರೆ ಹೊಳೆಯುವ. ಶೈನ್ ಅಂದರೆ ಹೊಳೆಯುವ ಆಗುತ್ತೆ, ಅದಕ್ಕಾಗಿ ಆನ್ಸರ್ ಎರಡನೇದಾಗುತ್ತೆ. ಈಗ 6ನೇ ಕ್ವಶನ್ ನೋಡ್ರಿ ಇಲ್ಲಿ. ದ ಪರ್ಸನ್ ಇನ್ ಅ ರೇಗ್ಡ್ ಕ್ಲಾತ್ಸ್ ಸ್ಲೀಪಿಂಗ್ ಆನ್ ದ ಸ್ಟ್ರೀಟ್ ಈಸ್ ಎ ಡ್ಯಾಶ್ ಮ್ಯಾನ್ ಅಂತ. ರೇಗ್ಡ್ ಕ್ಲಾತ್ಸ್ ಅಂದ್ರೆ ಹರಿದ ಬಟ್ಟೆ ಚೂರಾದಂಥ ಬಟ್ಟೆಗಳನ್ನ ಹಾಕೊಂಡ ಸ್ಲೀಪಿಂಗ್ ಅಂದ್ರೆ ಮನ್ಕೊಂಡಾನೆ. ಎಲ್ಲಿ? ಸ್ಟ್ರೀಟ್ ಮೇಲೆ, ಹಾದಿ ಮೇಲೆ ಮನ್ಕೊಂಡಂಥ ಮನುಷ್ಯಾಗ ಏನಂತ ಕರಿತೀವಿ ನಾವು? ಭಿಕ್ಷುಕ ಅಂತ ಕರಿತೀವಿ. ಭಿಕ್ಷುಕರಿಗೆ ಏನಂತ ಕರಿತೀವಿ ಇಂಗ್ಲೀಷ್ ಒಳಗೆ? ಹೋಮ್ಲೆಸ್ ಅಂತ ಕರಿತೀವಿ. ಹೋಮ್ಲೆಸ್. ಅದಕ್ಕಾಗಿ ಹೋಮ್ಲೆಸ್ ಐತೆ ನೋಡ್ರಿ, ಇಲ್ಲಿ ಐತೆ ನನ್ನ ಆನ್ಸರ್, ಹೋಮ್ಲೆಸ್. ಕಣ್ಣಿಂಗ್ ಅಂತಂದ್ರೆ ಮೋಸಗಾರ ಅಂತ ಅರ್ಥ. ಮೋಸಗಾರ. ಕಣ್ಣಿಂಗ್ ಅಂದ್ರೆ ಮೋಸಗಾರ. ಲರ್ನ್ ಅಂದ್ರೆ ಕಲಿತ. ವೆಲ್ದಿ ಅಂದ್ರೆ ಶ್ರೀಮಂತ ಅಂತ ಆಗತ್ತೆ. ಶ್ರೀಮಂತ. ಇದು ಭಿಕ್ಷುಕ ಆಗತ್ತೆ, ಭಿಕ್ಷುಕ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 7ನೇ ಕ್ವಶನ್ ನೋಡ್ರಿ ಇಲ್ಲಿ. ದ ಕಂಟ್ರಿ ಹ್ಯಾಸ್ ಆ್ಯನ್ ಅಬಂಡೆಂಟ್ ಸಪ್ಲೈ ಆಫ್ ಮಿನರಲ್ಸ್ ಅಂತ. ಅಬಂಡೆಂಟ್ ಅಂದರೆ ಬಹಳಷ್ಟು ಅಂದಂಗೆ ಅರ್ಥ. ಅಬಂಡೆಂಟ್ ಸಪ್ಲೈ ಅಂದ್ರೆ ಬಹಳಷ್ಟು ಮಿನರಲ್ಸ್ಗಳನ್ನು ಭಾಳಷ್ಟು ಸಪ್ಲೈ ಮಾಡ್ತೈತಿ ಕಂಟ್ರಿ. ದ ಕಂಟ್ರಿ ಹ್ಯಾಸ್ ಆ್ಯನ್ ಅಬಂಡೆಂಟ್ ಸಪ್ಲೈ ಆಫ್ ಮಿನರಲ್ಸ್. ಭಾಳಷ್ಟು ಮಿನರಲ್ಸ್ಗಳನ್ನ ಹೊಂದಿದೆ ಅಂತ. ಆರ್ಟಿಫಿಷಿಯಲ್ ಅಂದರೆ ಕೃತಕ ಅಂತ ಆಗುತ್ತೆ. ಸ್ಪೇರ್ಸ್ ಅಂದರೆ ಕಡಿಮೆ ಅಂತ ಆಗುತ್ತೆ. ಆನಂತರ ಆ್ಯಂಪಲ್ ಅಂದರೆ ಭಾಳ ಅಂತ ಆಗುತ್ತೆ. ನ್ಯಾಚುರಲ್ ಅಂದರೆ ಸ್ವಾಭಾವಿಕ ಅಂತ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೇಳ್ಯಾನ? ಸಿನೋನಿಮ್ ಕೇಳ್ಯಾನ. ಅಬಂಡೆಂಟ್ದ ಸಿನೋನಿಮ್ ಏನಾಗುತ್ತೆ? ಆ್ಯಂಪಲ್ ಆಗುತ್ತೆ. ಅಬಂಡೆಂಟ್ದ ಸಿನೋನಿಮ್ ಆ್ಯಂಪಲ್ ಆಗುತ್ತೆ. ಆನಂತರ ಅದರದ್ದು ಅಪೋಸಿಟ್ ಏನಾಗುತ್ತೆ? ಸ್ಪೇರ್ ಅಂತ ಆಗುತ್ತೆ. ಸ್ಪೇರ್ಸ್ ಅಂತ ಆಗುತ್ತೆ. ಇದು ಅಪೋಸಿಟ್. ಇದು ಅಪೋಸಿಟ್, ವಿರುದ್ಧ ಪದ. ಅದಕ್ಕಾಗಿ ಆನ್ಸರ್ ಎರಡನೇದು. 3ನೇದಾಗುತ್ತೆ ಆನ್ಸರ್. ಆರ್ಟಿಫಿಷಿಯಲ್ ಅಂದರೆ ಕೃತಕ ಅಂತ ಕರಿತೀವಿ ನಾವು, ಕೃತಕ. ಸ್ಪೇರ್ಸ್ ಅಂದರೆ ಕಡಿಮೆ. ನ್ಯಾಚುರಲ್ ಅಂದರೆ ಸ್ವಾಭಾವಿಕ, ಎಲ್ಲರಿಗೂ ಗೊತ್ತೈತಿ. ಆ್ಯಂಪಲ್ ಅಂದರೆ ಹೆಚ್ಚಾಗು. ಅಂತ ಬರ್ತದೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 8ನೇ ಕ್ವಶನ್ ನೋಡ್ರಿ. ದ ವಾಯ್ಸ್ ಆ್ಯಂಡ್ ಹೇರ್ ಫೋರ್ಸ್ ಅಂತ. ಇವು ಇಡಿಯಮೆಂಟ್ಸ್. ಇದಕ್ಕೇನಂತಾರೆ? ಇಡಿಯಮ್ ಅಂತ ಕರಿತೀವಿ. ಇವು ಭಾಳಷ್ಟು ನೀವು ಎಷ್ಟು ರೀಡ್ ಮಾಡ್ತಾರೆ ಅದ್ರ ಮೇಲೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಇವು ಓದುವಾಗ ಒಂದು ಮೀನಿಂಗ್ ಕೊಡ್ತಾವೆ, ಬಟ್ ಮೇನ್ ಆನ್ಸರ್ದು ಮೀನಿಂಗನೇ ಬೇರೆ ಇರ್ತದೆ. ದ ವಾಯ್ಸ್ ಆ್ಯಂಡ್ ಹೇರ್ ಫೋರ್ಸ್ ಅಂದ್ರೆ ಅರ್ಥ ಏನಾಗುತ್ತೆ? ಒಂಥರ ಕ್ಷುಲ್ಲಕ ಕಾರಣಗಳನ್ನು ಕೊಡೋದು. ಒಂದಕ್ಕೊಂದು ಕಾರಣಗಳು, ಕ್ಷುಲ್ಲಕ ಕಾರಣಗಳು. ಕ್ಷುಲ್ಲಕ ಕಾರಣಗಳನ್ನು ಕೊಡೋದು. ಅಂದ್ರೆ ಅಂಡರ್ಲೈಯಿಂಗ್ ರೀಸನ್ಸ್ ಅಂತ ಕರೀತಾರೆ. ಅಂಡರ್ಲೈಯಿಂಗ್ ರೀಸನ್ಸ್ ಅದು ಆನ್ಸರ್ ಆಗುತ್ತೆ. ಸಮರಿ, ಇಂಟರ್ಗೋಷನ್, ಮೈನ್ಯೂಟ್ ಅಬ್ಸರ್ವೇಷನ್. ಮೈನ್ಯೂಟ್ ಅಬ್ಸರ್ವೇಷನ್ ಅಂದ್ರೆ ಭಾಳಷ್ಟು ಸೂಕ್ಷ್ಮವಾಗಿ ವಿಚಾರಿಸೋದು, ಸೂಕ್ಷ್ಮವಾಗಿ ನೋಡೋದು ಅಂದಂಗೆ ಅರ್ಥ. ಇಂಟ್ರೋಗೇಷನ್ ಅಂದರೆ ಅವು ಇನ್ನೊಬ್ಬರನ್ನ ಕ್ವಶನ್ಗಳನ್ನ ಕೇಳೋದು. ಸಮರಿ ಅಂದರೆ ವಿವರಣೆ, ಅಂದ್ರೆ ಸ್ಮಾಲ್. ಸಮರಿ ಅಂತಂದರೆ ಒಂಥರ ನಿಮ್ಗೆ ಗೊತ್ತಾಗಿರಲಿಲ್ಲ, ಪಾಠ ಮಾಡಿದಂತ ಲಾಸ್ಟ್ ಒಂದು ಸಮರಿ ಹೇಳ್ತೀವಲ್ಲ, ರಿವಿಷನ್ ಮಾಡುವಂಥದ್ದು, ಅದಕ್ಕೆ ಸಮರಿ ಅಂತ ಕರಿತೀವಿ. ಸ್ಮಾಲ್, ಒಂದು ಸಲ ಸಣ್ಣ ಟಿಪ್ಪಣಿ ಇದ್ದಂಗೆ ಅದು. ಈಗ ನೆಕ್ಸ್ಟ್ ನೋಡೋಣ. 9ನೇ ಕ್ವಶನ್ ನೋಡ್ರಿ. ಇಲ್ಲಿ ಏನು ಕೇಳೋಣ? ಎಂಟೋನಿಮ್ ಕೇಳೋಣ. ಎತ್ತರದ ಎಕ್ಸೆಪ್ಟೆನ್ಸ್ ಅಂತಂದ್ರೆ ಒಪ್ಪಿಗೆ ಕೊಡೋದು. ಹಾಗಾದ್ರೆ ಇಲ್ಲಿ ಸ್ಟಾಪೇಜ್ ಅಂತಿದೆ, ಅಲೋಕೇಶನ್ ಅಂತಿದೆ, ರಿಜೆಕ್ಷನ್ ಅಂತಿದೆ, ಟ್ರಬಲ್ ಅಂತಿದೆ. ನೋಡ್ರಿ, ಆಂಟೋನಿಮ್ ಕೇಳೋಣ. ಸ್ಟಾಪೇಜ್ ಅಂದ್ರೆ ತಡೆಗಟ್ಟು ಅಂತ ಕರಿತೀವಿ. ಆನಂತರ ಅಲೋಕೇಶನ್ ಅಂದ್ರೆ ಹಂಚಿಕೆ ಮಾಡೋದು. ಅಲೋಕೇಶನ್ ಅಂದ್ರೆ ಹಂಚಿಕೆ ಮಾಡೋದು. ರಿಜೆಕ್ಷನ್ ಅಂದ್ರೆ ತಿರಸ್ಕಾರ ಅಂತ ಮಾಡೋದು. ಟ್ರಬಲ್ ಅಂದ್ರೆ ತೊಂದರೆ ಅನ್ನಂಗೆ ಅರ್ಥ. ಆನ್ಸರ್ ಏನಾಗುತ್ತೆ ನಮಗಿಲ್ಲಿ? ಅದರದ್ದು ಅಪೋಸಿಟ್, ಎಕ್ಸೆಪ್ಟದ ಅಪೋಸಿಟ್ ರಿಜೆಕ್ಟ್ ಆಗುತ್ತೆ. ಇದು
ಕನ್ನಡದಾಗ ಇನ್ನೊಂದು ಮೀನಿಂಗ್ ಏನಂದ್ರೆ ಇದು ಸ್ವೀಕಾರ ಅಂತ ಆಗುತ್ತೆ. ಎಕ್ಸೆಪ್ಟೆನ್ಸ್ ಅಂದರೆ ಸ್ವೀಕಾರ ಅಂತ ಈಗ ನೆನಪು ನಂಗೆ ಕನ್ನಡ ನೆನಪು. ಓಕೆ, ಈಗ 10ನೇ ಕ್ವೆಶನ್ ನೋಡ್ರಿ. ಹಿ ವಿಶಸ್ ಟು ಬಿ ಆನ್ ಆರ್ಥೋಪಿಡಿಕ್ ಸರ್ಜನ್ ಅಂತ. ಆರ್ಥೋಪಿಡಿಕ್ ಸರ್ಜನ್ ಇದ್ರದ್ದು ಏನು ಕಂಡಿಡ್ಬೇಕು ನಾವು? ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡನ್ನು ತೆಗಿಬೇಕು. ಇದನ್ನು ತಪ್ಪಾಗಿ ಬರ್ತಾರೆ ಅವ್ರು. ಇದ್ರದ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಬರಬೇಕು. ಏನೈತೆ ಆರ್ಥೋ ಅಂದ್ರೆ ಏನು? ಎಲುಬುಗಳ ಬದಲಿ ತಜ್ಞ. ಪೆಡಿಯಾಕ್ ಅಂತ ಸ್ಪೆಲ್ಲಿಂಗ್ ಏನು ಬರುತ್ತೆ? ಪೆಡಿಯಾಕ್ ಅಂದ್ರೆ ತಜ್ಞ. ಆರ್ಥೋ ಅಂದ್ರೆ ಇವು ರೂಟ್ ವರ್ಡ್ ಮೇಲೆ ಬರ್ತವೆ. ಆರ್ಥೋ ಅಂದ್ರೆ ಎಲುಬಿನ ಬಗ್ಗೆ ಸ್ಟಡಿ ಮಾಡೋಂಗ ಆರ್ಥೋಪೆಡಿಯಾಕ್ ಅಂತ ಕರೀತಾರೆ. ಅಥವಾ ಎಲುವಿನ ಬಗ್ಗೆ ಎಲುವನ್ನ ಮುರಿದಂಥ ಎಲುವನ್ನು ಜೋಡಿಸ್ತಾರಲ್ಲ ಡಾಕ್ಟರ್ಗಳು, ಆ ಸರ್ಜರಿ ಮಾಡುವಂಥವ್ರಿಗೆ ಆರ್ಥೋಪೆಡಿಯಾಕ್ ಅಂತ ಕರೀತಾರೆ. ಆರ್ಥೋ ಅಂದರೆ ಎಲುಬು ಅಂದಂಗೆ ಅರ್ಥ. ಆರ್ಥೋ ಅಂದ್ರೆ ಒಂದು ವರ್ಡ್ ಆಗ್ತದೆ ಸಪ್ರೇಟ. ಇನ್ನು ಪೆಡಿಯಾಕ್ ಅಂದ್ರೆ PAE ಅಂತ ಬರುತ್ತೆ. PAE ಅಂತ ಬಂದು ಆನಂತರ DIC ಬರ್ತೈತಿ ಆರ್ಥೋಪೆಡಿಯಾಕ್. ಇದು ಆನ್ಸರ್ ಆಗುತ್ತೆ. ಇದು ಎಲ್ಲೈತಿ ನೋಡ್ರಿ, ಇಲ್ಲಿ TA ಐತಿ, TA ಅಂತೂ ಬರೋಂಗಿಲ್ಲ. ಇಲ್ಲಿ P ಆರ್ಥೋ H ಬರಬೇಕು, ಇಲ್ಲಿ H ಇಲ್ಲ, ಅದು ಹೋಯ್ತು. ಇಲ್ಲಿ H ಐತಿ, O ಐತಿ, P ಐತಿ, ಸೇಮ್ ಐತಿ. ನಾಯಿ ಬರೋದ ಆರ್ಥೋಪ್ಯಾಡಿಕ್, ಇದಂತೂ ತಪ್ಪಾಗ್ತೈತಿ. ಪ್ಯಾಡಿಕ್ ಅಂತ ಆಗಂಗಿಲ್ಲ, ಆರ್ಥೋಪ್ಯಾಡಿಕ್ ಅಂತ ಕರಿತೀವಿ. ಪ್ಯಾಡಿಕ್ PAEDIC ಬರ್ತೈತಿ ಲಾಸ್ಟಕ್ಕೆ. ಈಗ 11ನೇ ಕ್ವೆಶನ್ ನೋಡ್ರಿ. ಮೈ ಆಂಟ್ ಗೀತಾ ಈಸ್ ನೋಯಿಂಗ್ ಮೈ ಫ್ರೆಂಡ್ ರುದ್ರಾಂಶ್ ವೆರಿ ವೆಲ್. ಈಸ್ ನೋಯಿಂಗ್ ವಿತ್. ಇಲ್ಲಿ ನೋಡ್ರಿ, ನೋಯಿಂಗ್ ಅನ್ನೋದು ವರ್ಡ್ ನೀವು ಯಾವಾಗಾದ್ರೂ ಓದಿರಿ ಹೆಚ್ಚು ವಿಶೇಷವಾಗಿ ನೋಯಿಂಗ, ಹಿಯರಿಂಗ, ಸ್ಮೆಲ್ಲಿಂಗ, ಇವು ವರ್ಡ್ಸ ಇಂಗ್ಲೀಷ್ ಒಳಗೆ ಯೂಸ್ ಮಾಡೋದಿಲ್ಲ. ಇವಕ್ಕೆ ಏನಂತೀವಿ? ಸ್ಟೇಟಿವ್ ವರ್ಡ್ಸ್ ಅಂತ ಕರಿತೀವಿ. ಇವನ್ನ ಯಾವಾಗಲೂ ನಾವು ING ಫಾರ್ಮ್ದಾಗ ಯೂಸ್ ಮಾಡಬಾರ್ದು. ಈಟಿಂಗ ಇಂಥವು ಬರ್ತಾವಲ್ಲ ವರ್ಡ್ಸ, ನೋಯಿಂಗ, ಸ್ಮೆಲ್ಲಿಂಗ, ಹಿಯರಿಂಗ, ಇವು ನಾವು ಇಂಗ್ಲೀಷ್ ಒಳಗೆ ಭಾಳ ರೇರ್ ಯೂಸ್ ಮಾಡೋದು. ಅದಕ್ಕಾಗಿ ಇದನ್ನು ನೋಯಿಂಗ್ ಆಗಂಗಿಲ್ಲ, ಇಲ್ಲಿ ತಪ್ಪಾಗುತ್ತೆ. ಆನಂತರ ಇಲ್ಲಿ ವೆರಿ ವೆಲ್, ರುದ್ರಾಂಶ ಯಾರನ್ನ ನೋಸ್ ಆಗುತ್ತೆ. ಈಸ್ ನೋಯಿಂಗ್ ಬರೋಂಗಿಲ್ಲ, ನೋಸ್ ಅಂತ ಆಗುತ್ತೆ. ಈಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಗೀತಾ ನೋಸ್ ಆಗುತ್ತೆ ಅಷ್ಟೆ. ಈಸ್ ನೋಯಿಂಗ್ ಆಗಂಗಿಲ್ಲ, ಗೀತಾ ನೋಸ್ ಆಗುತ್ತೆ. ನೋಸ್ ಅಂದರೆ ಗೊತ್ತಿದೆ, ಅವಳಿಗೆ ಗೊತ್ತೈತೆ ಅನ್ನಂಗೆ ಅರ್ಥ. ಇನ್ನೂ ಅವನೇನು ನೋಡಾಕತ್ತಾಳಕ್ಕೆ ಮೊದಲು ಗೊತ್ತದ ನಾವು ಅನ್ನಂಗೆ ಅರ್ಥ. ವೆರಿ ವೆಲ್ ಅಂದ್ರೆ ಮೊದಲು ಗೊತ್ತದಾನಂತ ಯೂಸ್ ಮಾಡೋಕೆ ನಾವು ಯೂಸ್ ಮಾಡ್ತೀವಿ. ಬಟ್ ನೋಯಿಂಗ್ ಅಂದರೆ ಇನ್ನೂ ನೋಡಾಕತ್ತಾನ ಅನ್ನಂಗೆ ಅರ್ಥ, ಇನ್ನೂ ಗುರ್ತ ಮಾಡ್ಕೋಕತ್ತಾಳ ಅನ್ನಂಗೆ ಅರ್ಥ. ಅದು ಅರ್ಥ ಇಲ್ಲಿ ಕೊಡೋಂಗಿಲ್ಲ. ಅದ್ರ ಸಲ ನಾವೇ ನೋಸ್ ಆಗ್ಬೇಕದ. ಇದು ಆನ್ಸರ್ 3ನೇದಾಗತ್ತೆ. ಇಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ತೆಗಿಬೇಕು ನೋಡ್ರಿ. ಸ್ಪೆಡ್ಡ, ಸಾಲ್ಟ, ಬ್ರ್ಯಾಂಡ. ಇದನ್ನು ಓದಕ್ಕೆ ಒಂಥರ ವಿಚಿತ್ರ ಅನಿಸ್ತಿಲ್ಲ ನಾವು ಓದುವಾಗ. ಯಾಕೆ ಹೇಳ್ರಿ, ಇದೇನಾಗ್ಬೇಕು ನಮ್ಗೆ? ಸ್ಪೀಡ್ ಅಂತ ಆಗ್ಬೇಕು. ಅದಕ್ಕಾಗಿ ಆನ್ಸರ್ 1ನೇದು. ಕ್ಯಾಪ್ಟಿವಿಟಿ ಅಂದ್ರೆ ಏನ್ರೇನು? ಕ್ಯಾಪ್ಟಿವಿಟಿ ಅಂತಂದ್ರೆ ಏನು? ಸೆರೆಯಲ್ಲಿರೋದು, ಸೆರೆಯಲ್ಲಿ ಅಂತ ಆಗತ್ತೆ. ಪರ್ಸಿಸ್ಟೆಂಟ್ ಅಂದ್ರೆ ನಿಮಗೆ ಗೊತ್ತೈತಿ, ನಿರಂತರ ಅಂತ. ಕಂಟಿನ್ಯೂಸ್ ಅಂತ, ನಿರಂತರ, ಕಂಟಿನ್ಯೂಸ್ ಅಂತ. ಅಕ್ಯೂಸ್ಡ್ ಅಂದರೆ ಇಂಡಿಕೇಟೆಡ್, ಇಂಗ್ಲೀಷ್ನಾಗ ಇಂಡಿಕೇಟೆಡ್ ಅಂತಾರೆ. ಇಂಡಿಕೇಟೆಡ್ ಅಂತರ ಗುರುತಿಸುವ. ಇಂಡಿಕೇಟೆಡ್ ಅಂದರೆ ಆರೋಪಿ ಅಂತ ಕರೀತಾರೆ, ಆರೋಪಿ. ನಂತರ ಲಿಬರ್ಟಿ ಅಂದರೆ ಸ್ವತಂತ್ರ ಅಂತ ಆಗತ್ತೆ. ಹೆಮೊರೇಜ್ ಅಂದರೆ ಇದು ಹೆಮೋ ಅಂತ ಬರ್ತಂದ್ರೆ ಇದು ಈ ವರ್ಡ್ HAME ಬಂತಂದ್ರೆ ರಕ್ತಕ್ಕೆ ಸಂಬಂಧ ಐತಿ ಅಂದಂಗೆ, ರಕ್ತ ಸಂಬಂಧ ಐತಿ ಅಂದಂಗೆ ಅರ್ಥ. ರಕ್ತಕ್ಕೆ ಸಂಬಂಧ ಐತಿ ಅಂದ್ರೆ ರಕ್ತಸ್ರಾವದಿಂದ ಆಗ್ತೈತೆ. ಓಕೆ, ಈಗ ನೋಡ್ರಿ, ಇಲ್ಲೇನು ಕೇಳ ನಮಗೆ? ನಿಮ್ಗೆ ಕೇಳ. ಕ್ಯಾಪ್ಟಿವಿಟಿ ಸೆರೆಯಲ್ಲಿದ್ದ ಅಂದ್ರೆ ಕೂಡಿ ಹಾಕೊಡೋದು, ಅಂದ್ರೆ ಜೈಲ್ನಾಗ ಇಡೋದು. ಅದ್ರ ಅಪೋಸಿಟ್ ಏನೈತೆ? ಲಿಬರ್ಟಿ, ಸ್ವತಂತ್ರ ಕೊಡೋದು. ಇದು ಆನ್ಸರ್. ಈಗ ಡ್ಯಾಶ್ ನೋಡ್ರಿ, ಏನೈತಿ ಇದು 14ನೇದ. ವಾಟ್ ಡ್ಯಾಶ್ ಆಫ್ ಮೂವಿ ಈಸ್ ದಿಸ್? ಎಂಥ ಮೂವಿ ಐತಿದ ಅಂತ ಕೇಳ್ತಾನೆ. ಡ್ಯಾಶ್ ಮೂವಿ ಅಂದ್ರೆ ಕೈಂಡ್ ಮೂವಿನೋ, ಕ್ಯಾನ್ ಮೂವಿನೋ, ಕೀನ್ ಮೂವಿನೋ. ಡ್ಯಾಶ್ ಅಂದರೆ ನಮಗೆ ನೀವು ಎಲ್ಲರೂ ಕ್ವಶನ್ ಮಾಡಿರ್ತಾರೆ, ವಾಟ್ ಕೈಂಡ್ ಆಫ್ ಮೂವಿ ಇಸ್ ದಿಸ್ ಅಂದ್ರೆ ಆನ್ಸರ್ 1ನೇದಾಗತ್ತೆ. ವಾಟ್ ಕೈಂಡ್ ಆಫ್ ಮೂವಿ ಅಂದರೆ ಇಲ್ಲಿ ಕೈಂಡ್ ಬರುತ್ತೆ. ವಾಟ್ ಕೈಂಡ್ ಆಫ್ ಯಾವ ಥರ ಇರೋದು. ಕೈಂಡ್ ಅಂದರೆ ವಿವಿಧ ಅಂತಲೂ ಅರ್ಥ ಆಗುತ್ತೆ. 2 ರೀತಿ ಅರ್ಥ ಕೊಡುತ್ತದೆ ಕೈಂಡ್. ಹೋಮೋನಿಮ್. ಕೈಂಡ್ ಅಂದ್ರೆ 2 ರೀತಿ ಅರ್ಥ. ಇದು ಒಂದು ಅರ್ಥ ಏನು ಕೊಡುತ್ತೆ?
ಕೈಂಡ್ ಅಂದ್ರೆ ವಿವಿಧ ಅಂತ, ಯಾವ ಥರ ವಿಧ ಅಂತ ಕರಿತಾರೆ, ವಿಧ ಅಂತಲೂ ಆಗುತ್ತೆ. ಇನ್ನೊಂದು ಅರ್ಥ ಏನು ಕೊಡುತ್ತದ, ಒಳ್ಳೆಯ ಮನೋಭಾವ, ಒಳ್ಳೆಯ ಮನೋಭಾವ ಅಂತ ಕರಿತೈತಿ. ಒಳ್ಳೆಯ ಮನೋಭಾವದ ವ್ಯಕ್ತಿ ಅಂದ್ರೆ ಒಂಥರ ಒಳ್ಳೆ ಮನುಷ್ಯ ಅದಾನ ಅಂದಂಗೆ ಅರ್ಥ. ಕೈಂಡ್ ಅಂದ್ರೆ ಭಾಳ ಕೇರ್ ಮಾಡುವಂಥ ವ್ಯಕ್ತಿಗೆ ಕೈಂಡ್ ಅಂತಂದು ಕರೀತಾರೆ. ಫಿಲಿಯಾಂಥ್ರೋಪಿಸ್ಟ್ ಅಂತಲೂ ಕರೀತಾರೆ. 15ನೇ ಕ್ವಶನ್ ನೋಡ್ರಿ. ಈಗ ದ ಕಂಜ್ಯೂರಿಂಗ್ ಈಸ್ ನಾಟ್ ಅ ಮೂವಿ ಫಾರ್ ದ ಡ್ಯಾಶ್ ಆಫ್ ಹಾರ್ಟ್. ಕಂಜ್ಯೂರಿಂಗ್ ಅಂದ್ರೆ ಒಂಥರ ಅಂಜಿಕೆ ಬರುವಂಥದ್ದು, ಹಾರರ್ ಅಂತ ಕರಿತೀವಲ್ಲ, ಹಾರರ್ ಮೂವಿಗಳು ಹೆಂಗಿರ್ತಾವ ನೋಡ್ರಿ, ಅಂಜಿಕೆ ಬರ್ತೈತಿಲ್ಲ ಅಂದ್ರೆ ಒಂಥರ ಇದು. ಕಂಜ್ಯೂರಿಂಗ್ ಅಂದ್ರೆ ಮ್ಯಾಜಿಕ್ ಅಂದಂಗೆ ಅರ್ಥ. ಮ್ಯಾಜಿಕ್ ಮೂವೀಸ್ ಅಂತ ಕರೀತಾರೆ. ಅವು ಎಂಥವ್ರಿಗೆ ಸರಿಯಲ್ಲ, ಎಂಥ ಹಾರ್ಟ್ ಇದ್ದವ್ರಿಗೆ ಸರಿಯಲ್ಲ. ಪೇಂಟ್ ಹಾರ್ಟ್, ಎಮೋಷ್ನಲ್ ಹಾರ್ಟ್, ಸ್ಟ್ರಾಂಗ್ ಹಾರ್ಟು, ಪೇಂಟ್ ಹಾರ್ಟು. ಈ ಪೇಂಟ್ ಅಂತಂದ್ರೆ ಇದಕ್ಕೆ ಸಂಬಂಧನ ಬರೋಂಗಿಲ್ಲ, ಯಾಕಂದರೆ ಬಣ್ಣ ಅಂತ, ಪೇಂಟ್ ಅಂದ್ರೆ ಬಣ್ಣ ಅಂತ ಅರ್ಥ ಆಗುತ್ತೆ. ಇದು ಸಂಬಂಧನ ಬರೋಂಗಿಲ್ಲ, ಇದು ಕ್ಯಾನ್ಸಲ್ ಆಯ್ತು. ಸ್ಟ್ರಾಂಗ್ ಅಂದ್ರೆ ಫುಲ್ ಶಕ್ತಿವಂತ ಅಂದಾಗ ಅರ್ಥ. ಇಮೋಷ್ನಲ್ ಅಂದ್ರೆ ನಿಮ್ಗೆ ಗೊತ್ತೈತಿ. ಆನಂತರ ಪೇಂಟ್ ಅಂದ್ರೆ ದುರ್ಬಲ ಹೃದಯ, ದುರ್ಬಲ ಅಂತ ಕರಿತೇವೆ. ದುರ್ಬಲ ತಪ್ಪು ಬರ್ತೀನ, ಓಕೆ. ದುರ್ಬಲ ಅಂತ ಕರೀತೀವಿ. ದುರ್ಬಲ ಅಂತ ಕರಿತೀವಿ. ದುರ್ಬಲ ಅಂದ್ರೆ ಅಂಜುವಂಥದ್ದು, ವೀಕ್ ಅಂತ ಕರಿತೀವಿ, ವೀಕ್. ಅದಕ್ಕಾಗಿ ಏನು ಬರ್ಬೇಕು ಇಲ್ಲಿ, ಪೇಂಟ್ ಹಾರ್ಟ್ ಅಂತ ಬರ್ಬೇಕು. ಪೇಂಟ್ ಹಾರ್ಟ್ ಅಂದ್ರೆ ದುರ್ಬಲ ಹೃದಯದವ್ರಿಗೆ ಇಂಥ ಮೂವಿಗಳು ನೋಡಕ್ಕೆ ಹೋಗಬಾರ್ದು ಅಂದಂಗೆ ಅರ್ಥ. ಆ ರೀತಿ ಕೂಡ ಆಗ್ತದೆ. ಇದು ಕಾಂಪ್ರಿಹೆನ್ಷನ್, ಇದಕ್ಕೆ ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ. ಇದನ್ನು ನೀವೆಲ್ಲ ಪೂರ್ತಿಯಾಗಿ ಓದ್ರಿ, ಆನಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಆನಂತರ ತುಂಬ ಟ್ರೈ ಮಾಡಿರಿ. ಈಗ ನೋಡ್ರಿ, ನಾನು ಓದ್ತೀನಿ ಕ್ಲಾಸ್, ಇದು ಪೂರ್ತಿ ಇದನ್ನು ಪ್ಯಾಸೇಜ್ ಓದೋಣ ಮೊದಲ, ಆನಂತರ ಆನ್ಸರ್ ಮಾಡಬೇಕು. ಪ್ಯಾಸೇಜ್ ನೋಡ್ರಿ. ದ ಬ್ಲಾಕೇಡ್ ಆಫ್ ದ ನ್ಯಾಷನಲ್ ಹೈವೇಸ್ ಲೀಡಿಂಗ್ ಟು ದ ಮಣಿಪುರ್ ವ್ಯಾಲಿ called by a United Naga Council (UNC) has been in a place since 1 November. This has severely affected life in the state, with a shortage and dash costs of essentials supplies such as fuel and food. Even as a demonetization has a dash problems. Blockades like this are not new to Manipur. In 2011, there was initially a 100-day plus blockade enforced by a Kuki-led groups and countered later by a Naga groups, which together had a dash effect on life in Manipur. This time, the blockade is in a place of oppose the creation of a new districts by a Okram Bobi Singh government. On 9 December, it issued a dash notification for a creation of 7 new districts by bifurcating 7 of a total of 9 districts. This decision had as much to do with the long pending demands, in particular for a new Kuki majority district to be carved out of the larger Senapati Hill district, with easing this administrative access to dash area from the district to headquarters. ಇದರ ಅರ್ಥ ಏನಾಗ್ತೈತೆ ಅಂತಂದ್ರೆ, ಇದನ್ನೆಲ್ಲ ಓದಿದ್ರೆ ನಿಮ್ಗೆ ಒಂಥರ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಇದ್ರ ಮೇಲ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಿಮ್ಗೆ ಪೂರ್ತಿ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಏನು ಹೇಳೋಣ, ಪ್ಯಾಸೇಜ್ ಒಳಗೆ ಒಂದು ಬ್ಲಾಕೇಜ್ ಅಂದ್ರೆ ಹೈವೇಗಳನ್ನು ಬ್ಲಾಕ್ ಮಾಡಿದ್ದಾರೆ ಜನ. ಯಾವ ಜನ ಬ್ಲಾಕ್ ಮಾಡ್ಯಾರು? ಕುಕ್ಕಿ ಟ್ರೈಬ್. ಅಲ್ಲಿ 2 ಟ್ರೈಬ್, ನೀವು ಮೊದಲಾದ್ರೂ ಮಣಿಪುರದಾಗ ಕೇಳಿರಿ. ಮಣಿಪುರದ ನ್ಯೂಸ್ಗಳು ಭಾಳಷ್ಟು ಓಡಾಡಿದವು. ಅದ್ರಾಗ ಏನು ಕುಕ್ಕಿ ಜನ ಅನ್ನೈತಿಲ್ಲ, ಹೈವೇಗಳನ್ನು ಬ್ಲಾಕ್ ಮಾಡಿದ್ದಾರೆ. ಅದರ ಸಂಬಂಧ ಬ್ಲಾಕ್ ಮಾಡಿದ್ದಾರೆ ಅವರ ಗೌರ್ಮೆಂಟ್ ಒಂದು ನ್ಯೂಸನ್ನು ಬಿಡುಗಡೆ ಮಾಡೈತಿ. ಆ ನ್ಯೂಸ್ದ ಬಿಡುಗಡೆ ಮಾಡ್ರೆ ಅದ್ರಾಗ ಏನು ಹೇಳ್ಯಾರ ಅಂದ್ರೆ, ಡಿಸ್ಟಿಕ್ಕನ್ನು ಒಡೆದ 7 ಡಿಸ್ಟಿಕ್ ಇದ್ದದ್ದು 9 ಡಿಸ್ಟಿಕ್ ಮಾಡಕತ್ತಾರು. ಬಟ್ ಅದನ್ನು ಡಿಸ್ಟಿಕ್ ಹೊಡಿಬೇಡ್ರಿ ಅಂತಂದು ಇವರು ಸ್ಟ್ರೈಕ್ ಮಾಡಕತ್ತಾರ ಅಂತ ಹೇಳೋದೈತದು. ಆ ಸ್ಟ್ರೈಕ್ ಮಾಡಿದಕ್ಕೆ ಏನೇನು ಪರಿಣಾಮಗಳಾಗತ್ತವು ಅದ್ರ ಬಗ್ಗೆ ಇದು ಹೇಳ್ಕೊಡೋದೈತೆ. ಅದಕ್ಕಾಗಿ ನಾವು ಇದನ್ನು ಈಗ ಕ್ವಶನ್ಗಳನ್ನು ನೋಡಿ ಅದ್ರೊಳಗೆ ಬಿಟ್ಟ ಸ್ಥಳನ ತುಂಬಬೇಕು. ಅದರ ಪ್ರಕಾರ ಏನೇನು ಬೇಕಲ್ಲ ನಮಗೆ ಅದರ ಪ್ರಕಾರ ನಾವು ತುಂಬೋಣ. ಈಗ ಇಲ್ಲಿ ನೋಡ್ರಿ, ಒಂದೇದು ಏನು ಹೇಳ್ಯಾನ ಅಲ್ಲಿ,
The blockade of the national highway leading to Manipur Valley, called by the United Naga Council, has been in place of 1 November. This has severely affected life in the state with a shortage and dash costs of ಎಸೆನ್ಷಿಯಲ್ ಸಪ್ಲೈ. ಈಗ ನಮ್ಗೆ ಎಸೆನ್ಷಿಯಲ್ ಸಪ್ಲೈ ಹಾಲು ಮೊಸರು ಬೆಣ್ಣೆ ತುಪ್ಪ ಇವೇನು ಬೇಕಲ್ಲ ತಿನ್ನುವಂಥ ಪದಾರ್ಥಗಳು ಅವೆಲ್ಲ ಎಸೆನ್ಷಿಯಲ್ ಸಪ್ಲೈ ಇರ್ತಾವೆ. ಅದರ ಫ್ಯೂಯಲ್ ಬಿ ಅಂದ್ರೆ ಪೆಟ್ರೋಲ ಡೀಸೆಲ ಇವತ್ರದ್ದು ಏನಾಗೈತಿ, ಇವತ್ರದ್ದು ಶಾರ್ಟೇಜ್ ಆಗತ್ತೈತಿ. ಈ ಶಾರ್ಟೇಜ್ ಆಗೋದಕ್ಕಾಗಿ ಅಲ್ಲಿ ಬೆಲೆ ಏರಿಕೆನೂ ಆಗತ್ತೆ. ಅದಕ್ಕಾಗಿ ಏನು ಮಾಡ್ಬೇಕು ನಾವು ಇಲ್ಲಿ ಆನ್ಸರ್ ಅದ ಕ್ವಶನ್ದಾಗ ಇದ್ರ ಜಾಗದಾಗ ಏನು ತುಂಬಬೇಕು. ಡಿಮಿನಿಷಿಂಗ್ ಅಂದ್ರೆ ಕಡಿಮೆ ಆಗೋದು, ಡಿಮಿನಿಷಿಂಗ್ ಅಂದ್ರೆ ಕಡಿಮೆ ಆಗೋದು. ಅಪ್ ಫ್ರಂಟ್ ಅಂದ್ರೆ ಮುಂದೆ, ಅಂದ್ರೆ ಅಪ್ ಫ್ರಂಟ್ ಅಂದ್ರೆ ಮೊದಲೇ ಅಂದಂಗೆ ಅರ್ಥ, ಮೊದಲೇ. ವೇರಿಂಗ್ ಅಂದ್ರೆ ವಿವಿಧ ಅಂತ ಅರ್ಥ ಆಗುತ್ತೆ. ಎಸ್ಕಲೇಟಿಂಗ್ ಅಂದರೆ ಏರುವಿಕೆ. ಅದಕ್ಕೋಸ್ಕರ ಇಲ್ಲೇನಾಗ್ತೈತಿ ನಮ್ಗೆ ಶಾರ್ಟೇಜ್, ಸಪ್ಲೈಸ್ ಶಾರ್ಟೇಜ್ ಆಗತೈತಿ, ತಿನ್ನೋ ಪದಾರ್ಥಗಳು ಶಾರ್ಟೇಜ್ ಆಗತೈತಿ. ಅದ್ರ ಸಲುವಾಗಿ ನಮ್ಗೆ ಹೆಂಗೆ ಶಾರ್ಟೇಜ್ ಆಗೈತಿ ಹಂಗೆ ಬೆಲೆ ಏರಿಕೆನೂ ಆಗತ್ತಲ್ಲ. ಬೆಲೆ ಏರಿಕೆ ಆಗೋದಕ್ಕೆ ಆನ್ಸರ್ ಎಸ್ಕಲೇಟಿಂಗ್ ಅಂತ ಬರುತ್ತೆ ಆನ್ಸರ್ ಒಂದೇದು. ಓಕೆ, ಈಗ ಎರಡನೇ ಕ್ವಶನ್ ನೋಡ್ರಿ, ಅಂದ್ರೆ 17ನೇ ಕ್ವಶನ್ ನೋಡ್ರಿ. ಇಲ್ಲಿ 17ನೇ ಕ್ವಶನ್ ಮುಂದಿಂದ ಹೋದ್ರಿ. ಈಗ ಏನೇನು ಮಾಡ್ತಾನೋ ಕಾಸ್ಟ್, ಎಸೆನ್ಷಿಯಲ್ ಕಾಸ್ಟ್ದು ಏನಾಗ್ತೈತಿ ಏರಿಕೆ ಆಗ್ತೈತಿ. ಸಪ್ಲೈ ಸಚ್ ಆಸ್ ಅ ಫ್ಯೂಯಲ್, ಫುಡ್, ಇವನ್ ಆ್ಯಸ್ ಅ ಡಿಮಾನಿಟೈಸೇಷನ್ ಹ್ಯಾಸ್ ಅ ಡ್ಯಾಶ್ ಪ್ರಾಬ್ಲಮ್ಸ್. ಡಿಮಾನಿಟೈಸೇಷನ್ ಟೈಮ್ನಾಗ ಆಗೈತಿ ಅದು ಒಂದು ದೊಡ್ಡ ಪ್ರಾಬ್ಲಮ್ ಐತಿ. ಅದು ಯಾವ ಟೈಮ್ ಎಂಥದ ಇಲ್ಲಿ ವಿಂಡಿಕೇಟೆಡ್ ಅಂದ್ರೆ ಏನಾಗುತ್ತೆ, ವಿಂಡಿಕೇಟೆಡ್ ಅಂದ್ರೆ ದೃಢಪಡಿಸು ಅಂದಂಗೆ ಅರ್ಥ. ದೃಢಪಡಿಸು, ವಿಂಡಿಕೇಟೆಡ್ ಅಂದ್ರೆ ದೃಢಪಡಿಸೋದು, ಅಂದ್ರೆ ಕನ್ಫರ್ಮೇಷನ್ ಕೊಡೋದು. ಎಕ್ಸಾಜರ್ವೇಟ್ ಅಂತ ಮಾಡೋದು ಅಂದ್ರೆ ಹುಟ್ಟು ಹಾಕು ಅಂದ್ರೆ ಹೆಂಗೆ ಒಂಥರ ನೀವು ಕನ್ನಡದಾಗ ಒಂದೊಂದು ಇದನ್ನು ನೋಡಿರಲ್ಲ, ಎಕ್ಸಾಜರ್ವೇಟ್ ಮಾಡೋದು ಹೇಳೋದು, ಭಾಳಷ್ಟು ಅತಿಯಾಗಿ ಹೊಗಳೋದು. ಅಂದ್ರೆ ಈಗ ಕನ್ನಡದಾಗ ಒಂದು ಕವಿತೆ ಕೇಳಿರಿ ನೀವು, ನೀರೊಳಗಿರ್ದು ಬೆವರ್ತನ ಊರಗಪ್ಪ ತಾಕಂ, ಅಂದ್ರೆ ನೀರೊಳಗೆ ಇದ್ದ ಆದರೂ ಮತ್ತು ಅವ್ನಿಗೆ ಬೆವರು ಬತ್ತಂತ, ಹಂಗೆ ಏನು ಹೇಳ್ತಾರಲ್ಲ ಅದಕ್ಕೇನಂತ ಎಕ್ಸಾಜರ್ವೇಟೆಡ್ ಅಂತ ಕರೀತಾರೆ. ಅದಕ್ಕೆ ಅಂದ್ರೆ ಅಲಂಕಾರಗೊಳಿಸೋದು. ಅದನ್ನು ಸ್ಪೆಸಿಫೈಡ್ ಅಂದರೆ ಶಾಂತಗೊಳಿಸೋದು, ಶಾಂತಗೊಳಿಸು. ಎಕ್ಸೀಡ್ ಅಂದರೆ ಹೆಚ್ಚಾಗೋದು, ಬೇಕಾದಕ್ಕಿಂತ ಹೆಚ್ಚಾಗೋದು, ನಮ್ಗೆ ಎಷ್ಟು ಬೇಕಲ್ಲ ಅದಕ್ಕಿಂತ ಹೆಚ್ಚಾಗೋದು. ಓಕೆ, ಇಲ್ಲಿ ನೋಡ್ರಿ ಏನು ಮಾಡ್ತಾನವ, ಅದು ಮೊದಲ ತೊಂದರೆ ಆಗತೈತಿ, ಈ ಥರದ ಡಿಮಾನಿಟೈಸೇಷನ್ ತೊಂದರೆ ಆಗತೈತಿ. ಅದ್ರೊಳಗೆ ಇವರು ಬ್ಲಾಕ್ ಮಾಡಾಕತ್ತಾರೆ, ಹೈವೇಗಳನ್ನು ಬ್ಲಾಕ್ ಮಾಡ್ಯಾರ. ಅದ್ರ ಸಂಬಂಧ ಏನಾಗ್ತೈತಿ ಇನ್ನೂ ಹೆಚ್ಚು ತೊಂದರೆ ಆಗ್ತೈತಿ ಅಂದಂಗೆ ಅರ್ಥ. ಅದಕ್ಕಾಗಿ ಏನಾಗ್ತೈತಿ ನಾವು ಆನ್ಸರ್ ಎಕ್ಸಾಜರ್ಬೇಟೆಡ್ ಆಗ್ತೈತಿ ಆನ್ಸರ್, ಹುಟ್ಟಾಕೋದು, ಇನ್ನೂ ಹೆಚ್ಚು ತೊಂದರೆಗಳನ್ನು ಮಾಡೋದು. ಎಕ್ಸಾಜರ್ಬೇಟ್ ಅಂದರೆ ನೆಗೆಟಿವ್ ಮೀನಿಂಗ್ ಕೊಡ್ತೈತಿ, ಇದು ನೆಗೆಟಿವ್ ಮೀನಿಂಗ್ ಕೊಡುತ್ತೆ. ಓಕೆ, ಈಗ ಮೂರನೇ ಆನ್ಸರ್ ಮಾಡೋಣ, ಅಂದ್ರೆ 18ನೇದು ನೋಡ್ರಿ. ಇಲ್ಲಿ ಏನು ಕೇಳೋಣ, ಇಲ್ಲಿ ಮುಂದೆ ನೋಡ್ರಿ. ಮಣಿಪುರದಾಗ ಆತ ಏನೇನು ಇನ್ 2011 ದೇರ್ ವಾಸ್ ಇನಿಷಿಯಲಿ 100 ಡೇ ಪ್ಲಸ್ ಬ್ಲಾಕೇಡ್ ಇನ್ಫೋರ್ಸ್ಡ್ ಬೈ ಅ ಕುಕ್ಕಿ ಲೇಡ್ ಗ್ರೂಪ್ಸ್. ಮೊದಲು ಒಂದು 2011ರಾಗೂ ಇಂಥದ್ದು ಡಿಮಾನಿಟೈಸೇಷನ್ ಈಗ ಐತಿ, ಬಟ್ ಇಂಥವು ಭಾಳಷ್ಟು ಪ್ರಾಬ್ಲಮು ಆಗಕತ್ತಾವು. ಅದ್ರೊಳಗೆ ಕುಕ್ಕಿ ಟ್ರೈಬಿಂದ ಒಂದು 2011ರಾಗೂ ಹಿಂಗೆ ಆಗಿತ್ತು. ಕೌಂಟರ್ಡ್ ಬೈ ಲೇಟರ್ ನಾಗಾ ಗ್ರೂಪ್. ಅದು ಯಾರ ವಿರುದ್ಧ, ನಾಗಾ ಅನ್ನೋದು ಟ್ರೈಬ್ ಐತಿ, ಅದರ ವಿರುದ್ಧವಾಗಿ ನಡೆದಿತ್ತು ಹಂಗೆ. ವಿಚ್ ಟುಗೆದರ್ ಹ್ಯಾಡ್ ಅ ಡ್ಯಾಶ್ ಆ್ಯಂಡ್ ಎಫೆಕ್ಟ್ ಆನ್ ಅ ಲೈಫ್ ಇನ್ ಅ ಮಣಿಪುರ್. ಅವರಿಂದ ಅವೆರಡು ಗ್ರೂಪ್ದಿಂದ ಏನು ಪ್ರಾಬ್ಲಮ್ ಆಗ್ತೈತಿ, ಏನಾದರೂ ನೆಗೆಟಿವ್ ಆಗ್ಬೇಕಲ್ಲ, ನಮ್ಗೆ ನೆಗೆಟಿವ್ ಆಗಬೇಕು. ನೆಗೆಟಿವ್ ವರ್ಡನ್ನು ನೋಡ್ಬೇಕು ನಾವು. ಕೌಂಟರ್ ಅಂದರೆ ವಿರುದ್ಧ ಅಂದಂಗೆ ಅರ್ಥ. ಆನಂತರ ಆ್ಯಕ್ಟಿಂಗ್ ಅಂದರೆ ನಟನೆ, ಇದಕ್ಕೆ ಸಂಬಂಧನ ಬರೋಂಗಿಲ್ಲ. ಡೆಬಿಲಿಟೇಟಿಂಗ್ ಅಂದರೆ ಏನು, ದುರ್ಬಲಗೊಳಿಸೋದು ಅಂದಂಗೆ ಅರ್ಥ. ಕಡಿಮೆ ಅಂದ್ರೆ ವೀಕ್ ಆಗೋದು, ವೀಕನ್ ಅಂತ ಕರಿತೀವಿ, ಅಥವಾ ಇಲ್ಲಿ ಕನ್ನಡದಾಗ ಬರ್ತೀನಿ ದುರ್ಬಲಗೊಳಿಸುವುದು. ದುರ್ಬಲಗೊಳಿಸುವಾತು. ಬಿ ಪಿಟ್ಟಿಂಗ್ ಅಂದ್ರೆ ಅದಕ್ಕೆ ಯೋಗ್ಯ ಅಂತ. ಬಿ ಪಿಟ್ಟಿಂಗ್ ಅಂದರೆ ಯೋಗ್ಯವಾದದ್ದು, ಯೋಗ್ಯವಾದ ಇದು ಪಾಸಿಟಿವ್ ವರ್ಡ್ ಆಯಿತು. ದುರ್ಬಲ ಅಂದರೆ ಇದು ನೆಗೆಟಿವ್ ವರ್ಡ್ ಆಯಿತು. ಇದು ನಟನೆ ಅಂತ ಅದಕ್ಕೆ ಸಂಬಂಧ ಬರೋಂಗಿಲ್ಲ. ವಿರುದ್ಧ ಅನ್ನೋದು ನೆಗೆಟಿವ್ ವರ್ಡ್ ಆಯ್ತು, ಬಟ್ ವಿರುದ್ಧಕ್ಕೆ ಇದಕ್ಕೆ ಸಂಬಂಧ ಬರೋಂಗಿಲ್ಲ. ಕೌಂಟರ್ ಎಫೆಕ್ಟ್ ಅಂತ ಬರೋಂಗಿಲ್ಲ. ಕೌಂಟರ್ ಎಫೆಕ್ಟನ್ನು ಲೈಫ್ ಇನ್ ಮಣಿಪುರ್
ಅಲ್ಲಿ ಮೊದಲ ಲೈಫ್ ಎಂತದೈತಿ ಭಾಳ ಕೆಟ್ಟ ಲೈಫ್ ಬರತೈತಿ ಅಂತ ಹೇಳಕತ್ತಾನ. ಬಟ್ ಕೌಂಟರ್ ವಿರುದ್ಧ ಕೌಂಟರ್ ಎಫೆಕ್ಟ್ ಅಂತ ಬರ್ತಂದ್ರೆ ಅದು ಲೈಫ್ ವಿರೋಧ ಐತೆ, ಅದಕ್ಕೆ ಒಳ್ಳೇದಾಗೈತೆ ಅನ್ನಂಗೆ ಅರ್ಥ ಆಗ್ತೈತೆ. ಮತ್ತು ನಾವು ಇಲ್ಲಿ ಕೌಂಟರ್ ತುಂಬಕ್ಕೆ ಬರೋಂಗಿಲ್ಲ. ಅದ್ರ ಸಂಬಂಧ ನಾವೇನು ಮಾಡ್ಬೇಕು, ಇಲ್ಲಿ 3ನೇ ವರ್ಡ್ ತುಂಬಬೇಕು. ಯಾವ್ದು? ಡೆಬಿಲಿಟೇಟಿಂಗ್ ಅಂತ ತುಂಬಬೇಕು. ಡೆಬಿಲಿಟೇಟಿಂಗ್. ಓಕೆ, ಈಗ ನೋಡ್ರಿ ಮುಂದಿನ ಕ್ವಶನ್ ನೋಡೋಣ. 19ನೇ ಕ್ವಶನ್ ನೋಡ್ರಿ. ಈಗ 19ನೇ ಕ್ವಶನ್ದಾಗ ಏನು ಕೊಟ್ಟಾನ ಇಲ್ಲಿ ನೋಡ್ಬೇಕು. ಈಗ ದಿಸ್ ಟೈಮ್ ದ ಬ್ಲಾಕೇಡ್ ಈಸ್ ಇನ್ ಪ್ಲೇಸ್ ಆಫ್ ಅಪೋಸ್ ದ ಕ್ರಿಯೇಷನ್ ಆಫ್ ನ್ಯೂ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿದ್ದೆ ನಾನು ನಿಮ್ಗೆ. ಹೊಸ ಡಿಸ್ಟ್ರಿಕ್ಟನ್ನು ಕ್ರಿಯೇಟ್ ಮಾಡ್ತಾರೆ, ಅದರದ್ದು ವಿರುದ್ಧವಾಗಿ ಇವರು ಸ್ಟ್ರೈಕ್ ಮಾಡಕತ್ತಾರೆ. ಯಾರ? ಕುಕ್ಕಿ ಟ್ರೈಬ್ದವ್ರು. ಓಕೆ, ಅಂದ್ರೆ ಯುನೈಟೆಡ್ ನಾಗಾ ಕೌನ್ಸಿಲ್ದವ್ರು ಮಾಡತ್ತಾರೆ. ಅದು ಇದರಿಂದ ನಡೆಯೈತಿ. ಯುನೈಟೆಡ್ ನಾಗಾ ಕೌನ್ಸಿಲ್ದವ್ರು ಏನು ಮಾಡತ್ತಾರೋ ಅದರ ವಿರುದ್ಧ ದಂಗೆ ಎದ್ದಾರೆ. ಅದು ಆ ಟೈಮ್ನಾಗ ಯಾವ ಗೌರ್ಮೆಂಟ್ ಐತಿ? ಓಕ್ರಾಮ್ ಬೋಬಿ ಸಿಂಗ್ ಗೌರ್ಮೆಂಟ್ ಅಂತ ಐತಿ. ಆನ್ 9 December ಇಟ್ ಇಸ್ಯೂಡ್ ಅ ಡ್ಯಾಶ್ ನೋಟಿಫಿಕೇಶನ್ ಫಾರ್ ದ ಕ್ರಿಯೇಷನ್ ಆಫ್ 7 ನ್ಯೂ ಡಿಸ್ಟ್ರಿಕ್ಟ್ಸ್ ಬೈ ಬೈಫರ್ಕೇಟಿಂಗ್ ಇವನ್ ಟೋಟಲ್ ಆಫ್ 9 ಡಿಸ್ಟ್ರಿಕ್ಟ್ ಅದಾವು. ಅದ್ರೊಳಗೆ ಮತ್ತು ಒಡೆದ 7 ಡಿಸ್ಟ್ರಿಕ್ಟ್ಸ್ ಮಾಡಕತ್ತಾರೆ. ಅದರ ವಿರುದ್ಧವಾಗಿ ಇವರ ದಂಗೆ ಎದ್ದರು ಅಂತ ಹೇಳ್ತಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಏನು ತುಂಬಬೇಕು? ಇಶ್ಯೂಡ್ ಎ ಡೀಟೇಲ್ ಅಂದ್ರೆ ವಿವರಣೆ ಆದಂಥ ಪತ್ರಿಕೆನೋ ನೋಟಿಫಿಕೇಶನ್ ಅಂದರೆ ಒಂಥರ ಸಂದೇಶ, ಡೀಟೇಲ್ ಸಂದೇಶನೋ. ಲೈವ್ಲಿ ಅಂದರೆ ಜೀವಂತವಾಗಿರುವಂಥದ್ದು. ಇದಕ್ಕೆ ಸಂಬಂಧ ಬರೋಂಗಿಲ್ಲ. ಗೆಜೆಟ್ ಅಂತಲೂ ಬರುತ್ತೆ. ಗೆಜೆಟ್ ಅಂದರೆ ಸರ್ಕಾರದ ಮುಚ್ಚಳಿಕೆ ಅಥವಾ ಸರ್ಕಾರದ ಪತ್ರಿಕೆ ಅಂತ ಕರೀತಾರೆ. ಸರ್ಕಾರದ ನೋಟಿಸ್, ಸರ್ಕಾರದ ಸಂದೇಶ ಅಂತ ಕರಿತೀವಿ ಇದಕ್ಕೆ, ಸಂದೇಶ. ಓಕೆ, ಅದಕ್ಕಾಗಿ ಏನು ತುಂಬಬೇಕು ನಾವು? ಸರ್ಕಾರದೈತ್ಲೆ ಸರ್ಕಾರದವರು ಅದನ್ನು ನೋಟಿಫಿಕೇಶನ್ ಬಿಟ್ಟಿರ್ತಾರೆ, ಅದಕ್ಕಾಗಿ ನಾವು ಗೆಜೆಟ್ ಅಂತಲೇ ತುಂಬಬೇಕಿಲ್ಲಿ. ಸರ ಗೆಜೆಟ್ ಆಗುತ್ತೆ, ಇದು ಆಗಂಗಿಲ್ಲ. ಓಕೆ, 20ನೇ ಕ್ವಶನ್ ನೋಡೋಣ. ಈಗ ದಿಸ್ ಡಿಸಿಷನ್ ಹ್ಯಾಡ್ ಆಸ್ ಮಚ್ ಟು ಡೂ ವಿತ್ ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್ಸ್ ಇನ್ ಅ ಪರ್ಟಿಕ್ಯುಲರ್ ಫಾರ್ ಅ ನ್ಯೂ ಕುಕ್ಕಿ ಮೆಜಾರಿಟಿ ಡಿಸ್ಟ್ರಿಕ್ಟ್ಸ್ ಟು ಬಿ ಕರ್ವ್ಡ್ ಔಟ್ ಅಂತ. ಕರ್ವ್ಡ್ ಔಟ್ ಅಂದ್ರೆ ಭಾಗ ಮಾಡಕತ್ತಾರೆ. ಅಂದ್ರೆ ದೊಡ್ಡ ಡಿಸ್ಟಿಕ್ ಅದಾವಲ್ಲ, ಕುಕ್ಕಿ ಟ್ರೈಬ್ ಎಲ್ಲಿರುತ್ತೆ ಅಂಥಲ್ಲಿ ದೊಡ್ಡ ಡಿಸ್ಟಿಕ್ಗಳ ಒಡೆದು ವಿಭಾಗ ಮಾಡ್ತಾರೆ. ಅದರಿಂದ ಲಾರ್ಜ್ ಸೇನಾಪತಿ ಹಿಲ್ ಡಿಸ್ಟಿಕ್ ಅದರೊಳಗೆ ಏನೈತಿ? ಒಂದು ಲಾರ್ಜ್ ಸೇನಾಪತಿ ಹಿಲ್ ಅಂದ್ರೆ ಗುಡ್ಡ ಕಾಡುಗಳು ಏನದಲ್ಲ ಅವ ಒಡೆದು ಸಪ್ರೇಟ್ ಮಾಡ್ತಾರೆ. ಆ ಟೈಮ್ನಾಗ ದೂರ ಆಗ್ತಾವೆ ಒಂದೊಂದು ಗುಡ್ಡಗಳು. ಅವತ್ತನ್ನ ಒಡೆದು ಏನು ಮಾಡ್ತಾರೆ? ಅವತ್ತನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋ ಸಂಬಂಧ ಅಡ್ಮಿನಿಸ್ಟ್ರೇಟಿವ್ ಎಕ್ಸೆಸ್ ಟು ಅದ್ರ ಸಂಬಂಧ ಏನು ಮಾಡ್ತಾರೆ? ಏರಿಯಾಸ್ ಆಫ್ ದ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅದನ್ನು ಒಡೆಯಾಕತ್ತಾರು. ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳನ್ನ ಬೇರೆ ಮಾಡಕತ್ತಾರು. ಅದಕ್ಕೆ ಇಲ್ಲಿ ನೋಡ್ರಿ, ಆಫ್ ಶೋರ್ ಅಂತಂದ್ರೆ ಏನು? ಕಡಲು ತೀರ ಅಂತ ಕರೀತಾರೆ. ಕಡಲು ತೀರ. ಶೋರ್ ಅಂತಂದು ಬರ್ತಂದ್ರೆ ಕಡಲು ಅಂತ ಬರ್ತೈತಿ. ಕಡಲು ತೀರ. ಇದು ಔಟ್ಸ್ಕರ್ಟ್ಸ್ ಅಂದ್ರೆ ಹೊರವಲಯ ಅಂತ ಕರಿತೀವಿ ನಾವು. ಹೊರವಲಯ. ಇವು ವರ್ಡ್ಗಳ ಮೀನಿಂಗ್ ಗೊತ್ತಿದ್ದಂದ್ರೆ ನಾವು ಪಕ್ಕ ಆನ್ಸರ್ ಮಾಡ್ಬೋದು. ಇದು ಇರ್ಲಿಕ್ಕೆ ಗೊತ್ತಾಗಂಗಿಲ್ಲ. ಹೊರವಲಯಗಳಿಗೆ ಔಟ್ಸ್ಕರ್ಟ್ಸ್ ಅಂತ ಕರಿತೀವಿ. ಹೊರವಲಯ. ಆನಂತರ ಸೆಕ್ಲ್ಯೂಡ್, ಮುಚ್ಚಿದ ಅಥವಾ ಗೊರ್ತಿರದೇ ಇರೋಂಥದ್ದು. ಮುಚ್ಚಿದ ಅಥವಾ ಅಂದ್ರೆ ಏನು ಮಾಡೋದು? ಅಡಗಿಕೊಂಡಂಥದ್ದು, ದೂರ ಇರೋದು. ಮನುಷ್ಯರಿಂದ ದೂರ ಇರೋದಕ್ಕೇನಂತಾರೆ? ಸಕ್ಲೀಡ್. ಅಂದ್ರೆ ಒಂದು ಎಲ್ಲಿಯೂ ಸಂಬಂಧನೇ ಇರೋಂಗಿಲ್ಲ ಅಂಥದಕ್ಕೇನಂತಾರೆ? ಸಕ್ಲೀಡ್ ಅಂತ ಕರೀತಾರೆ. ಪಾರ್ಫಂಗ್ ಅಂದ್ರೆ ದೂರದ ಗುಡ್ಡ ಅಂತ ಕರಿತೀವಿ. ದೂರದ ಗುಡ್ಡಗಳು. ದೂರದ ಗುಡ್ಡ ಅಂತ ಕರಿತೀವಿ. ಗಾಡಿನ. ಓಕೆ, ನಮಗಿಲ್ಲಿ ಹಿಲ್ ಅಂತ ಕೊಟ್ಟಾನಿಲ್ಲ, ಗುಡ್ಡಗಳ ಬಗ್ಗೆನೇ ಹೇಳತೈತಿ. ಅದಕ್ಕೆ ನಾವೇನು ಮಾಡ್ಬೇಕು? ಇಲ್ಲಿ ಪ್ಲಂಗ್ ಅಂತ ಹಾಕ್ಬೇಕು. ಪ್ಲಂಗ್. ಆನ್ಸರ್ ಪ್ಲಂಗ್ ಅಂತ ಆಗುತ್ತೆ. ಓಕೆ, ಈಗ ಆನ್ಸರ್ ನೋಡಿ. ಕಡಲು ಆಫ್ ಶೋರ್ ಅಂತಂದ್ರೆ ಕಡಲು ತೀರ, ಔಟ್ಸ್ಕರ್ಟ್ಸ್ ಅಂದ್ರೆ ಹೊರವಲಯ, ಸೆಕ್ಲ್ಯೂಡ್ ಅಂದರೆ ಇದು ಒಂದೇ ನಿಮ್ಗೆ ಟಫ್ ಆಗ್ಬೋದು. ಬಟ್ ಇವು ವರ್ಡ್ಸ್ ನಿಮ್ಮ ಮೀನಿಂಗ್ ಗೊತ್ತಿದ್ದಂದ್ರೆ ಪಕ್ಕ ಹಾಕ್ಬೋದು. ಅದಕ್ಕೋಸ್ಕರ ಈಗ ನೋಡಿರಿ, ಈಗ 20 ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರಿಗೂ ತಿಳಿದೈತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು, ಮತ್ತು ಲೈಕ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟನ್ನು ಮಾಡೋದು ಬಿಡಬೇಡ್ರಿ. ಕಮೆಂಟ್ ಮಾಡಿರಿ. ಏನೇನು ತಿದ್ಕೋಬೇಕು, ಏನೇನು ತಿದ್ಕೋಬಾರ್ದು ಎಲ್ಲ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.